ಈಗ ಭಾರತದ ಅಭಿವೃದ್ಧಿ ಬಗ್ಗೆ ಆಡಳಿತ ಪಕ್ಷ ತುಂಬಾ ಚೆನ್ನಾಗಿದೆ ಅಂತ ನಂಬರ್ ತೋರಿಸ್ತಾ ಇದೆ. ಯಾಕಂದ್ರೆ ಇಷ್ಟು ಸ್ಟ್ರೆಸ್ ಇದೆ ಗ್ಲೋಬಲಿ ನಮ್ಗೆ, ಜಿಯೋ ಪೊಲಿಟಿಕಲ್ ಅಥವಾ ಎಲ್ಲಾ ಯುದ್ಧದ ಎಫೆಕ್ಟ್ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ. ಇವನ್ IMF ಅವರೇ ಹೇಳಿದ್ದಾರೆ ಭಾರತ ಇಡೀ ಗ್ಲೋಬಲ್ ಗ್ರೋತ್ ಗಿಂತ ಡಬಲ್ ಇದೆ ಅಂತ. ಆದ್ರೆ ನಮಗ ನಂಬಿಕೆ ಬರ್ಬೇಕಲ್ಲ. ಈಗ 7% ಪ್ಲಸ್ ಅದಕ್ಕಿಂತ ಜಾಸ್ತಿ GDP ನೋಡ್ತಿದೀವಿ. ನಿಜವಾಗಿಯೂ ನಮ್ಗೆ ಗ್ರೋತ್ ಇದೆಯಾ? ನಂಬರ್ ನೋಡಿ ಗ್ರೋತ್ ನಂಬೇಕಾ ನಾವು, ಅಥವಾ ಯಾವ್ದು ನೋಡ್ಬೇಕು? ಇಲ್ಲ, ನಾವು ನಂಬರ್ ನೋಡಿ ಏನು ಸುಮ್ಮನೆ ನಂಬುವಂತ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಪ್ರಥಮವಾಗಿ ನಾನು ಒಂದು ವಿಚಾರ ಇಲ್ಲಿ ಸ್ಪಷ್ಟಪಡಿಸಕ್ಕೆ ಇಚ್ಛೆ ಪಡ್ತೀನಿ. ಏನಂತಂದ್ರೆ GDP ಅಂತ ಹೇಳ್ತೀವಲ್ಲ, ಆ GDP ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಅದು ಭಾರತದ ಕಾನ್ಸೆಪ್ಟ್ ಅಲ್ವೇ ಅಲ್ಲ. GDP ಅನ್ನೋದು ವೆಸ್ಟರ್ನ್ ಕಾನ್ಸೆಪ್ಟ್. ಅವ್ರು ಯಾಕೆ ಆ ಥರ ಕಾನ್ಸೆಪ್ಟ್ ಮಾಡ್ಕೊಂಡ್ರು ಅಂದ್ರೆ, ಇಟ್ಸ್ ಅ ಗೇಮ್. ಎಂಡ್ ಆಫ್ ದ ಡೇ ಇಟ್ಸ್ ಎ ಗೇಮ್. ದ ಗೇಮ್ ಈಸ್ ಇನ್ವೆಂಟೆಡ್ ಅಂಡ್ ಕ್ರಿಯೇಟೆಡ್ ಬೈ ದೆಮ್, ವೆಸ್ಟರ್ನರ್ಸ್. ಸೊ ಅವ್ರ ರೂಲ್ಸ್ ಏನ್ ಮಾಡ್ಕೋತಾರೆ, ಪ್ರತಿಯೊಂದು ಗೇಮ್ಗೂ ಒಂದು ರೂಲ್ಸ್ ಇರುತ್ತಲ್ಲ, ರೂಲ್ಸ್ ಅವ್ರಿಗೆ ಯಾವ್ದು ಫೇವರ್ ಮಾಡುತ್ತೆ ಅದೇ ರೂಲ್ಸ್ ಅವ್ರು ಮಾಡಿಟ್ಕೋತಾರೆ. GDP ಅನ್ನೋದು ಅವ್ರು ಮಾಡ್ಕೊಂಡಿರೋ ಗೇಮಿನ ಒಂದು ರೂಲ್ ಅಷ್ಟೇ. ಹಾಗಾಗಿ ಅದನ್ನ ನಾವು ನೇರವಾಗಿ ಎಲ್ರಿಗೂ ಅಪ್ಲೈ ಮಾಡಬೇಕು, ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳೋದೇ ತಪ್ಪು. ಯಾಕೆ ಈಗ ಹೇಳ್ತಿದ್ದೀನಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಏನಪ್ಪ GDP ಅಂತಂದ್ರೆ, ಯಾವುದೇ ಎಲ್ಲ ವಹಿವಾಟುಗಳು ಒಂದು ವರ್ಷದಲ್ಲಿ ಎಲ್ಲಾ ವಹಿವಾಟುಗಳ ಒಟ್ಟು ಮೊತ್ತ, ಸೇವೆ ಅಥವಾ ಸರಕು, ಪ್ರಾಡಕ್ಟ್ ಆರ್ ಸರ್ವಿಸ್, ಎಲ್ಲದ್ರ ಒಟ್ಟು ಮೊತ್ತನ ನಾವು GDP ಅಂತ ಕರಿತೀವಿ ಅಲ್ವಾ. ನೀವು ಅದು ಅಮೆರಿಕದಲ್ಲಿ ನೋಡಿ, ಅಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಕಡಿಮೆ, ತುಂಬಾ ಕಡಿಮೆ ಇರುತ್ತೆ. 80-90% ಎಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಅದು ಅವ್ರ GDP ಜಾಸ್ತಿ ಕಾಣುತ್ತೆ. ಈಗ ಚೈನಾನು ಹಂಗೆ ಮಾಡಿದೆ. ಈಗ ಭಾರತದ್ದು ನಮ್ದು ಚೆನ್ನಾಗಾಯ್ತು. 2 ಟ್ರಿಲಿಯನ್ ಇದ್ದಿದ್ದು 4.2 to 4.3 ಟ್ರಿಲಿಯನ್ ಆಗಿದೆ. ಯಾಕಾಯ್ತು? ನಮ್ದು UPI ಬಂತು. ನಾವು ಎಲ್ಲ ಇವಾಗ ಸಾಧ್ಯ ಆದಷ್ಟು ನಾವು ಅದನ್ನ ಬ್ಯಾಂಕಿಂಗ್ ಸಿಸ್ಟಮ್ ಅಡಿಯಲ್ಲಿ ತರಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅರ್ಥ ಇಷ್ಟೇ, ನಾವು ಯಾವುದೇ ಟ್ರಾನ್ಸಾಕ್ಷನ್ ಮಾಡಿದ್ರು ಮೊದಲು ಕ್ಯಾಶ್ ಅಲ್ಲಿ ಆದ್ರೆ ಅದು ರಿಜಿಸ್ಟರ್ ಆಗಲ್ಲ. ಯಾವ್ಯಾವ್ದು ರಿಜಿಸ್ಟರ್ ಆಗಲ್ಲ ಅದ್ ಯಾವ್ದು GDP ಬರೋದಿಲ್ಲ, ಕಾಣಿಸಲ್ಲ, GDP ಲೆಕ್ಕಕ್ಕೆ ಬರೋದಿಲ್ಲ. ಆ ಲೆಕ್ಕಾಚಾರದಲ್ಲಿ ನಾನು ಇವತ್ತಿಗೂ ಹೇಳ್ತೀನಿ, ಇದೆಲ್ರಿಗೂ ಗೊತ್ತಿರೋ ಸತ್ಯನೇ, ಹಾಗಾಗಿ ನನಗೇನ್ ಭಯ ಇಲ್ಲ ಹೇಳಕ್ಕೆ. ಇವತ್ತಿಗೂ ನಾವು ನೋಡಿದ್ರೆ 4.2 ಅಲ್ಲ, ನಾವು 8-10 ಟ್ರಿಲಿಯನ್ ಎಕಾನಮಿ ನಾವು ಇವತ್ತು. ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿನೇ. ನಮ್ದು ಬ್ಲಾಕ್ ಮಾರ್ಕೆಟ್ ಇಸ್ ಮಚ್ ಬಿಗರ್ ದ್ಯಾನ್ ದ ವೈಟ್ ಮಾರ್ಕೆಟ್. ಈಗ ಅದು ಎಲ್ರಿಗೂ ಗೊತ್ತಿರೋದೆ. ಉದಾಹರಣೆ ಹೇಳ್ತೀನಿ ನೋಡಿ. ಒಂದ್ ಸೈಟ್ ತಗೋತಾರೆ ಜನ, 30 ಲಕ್ಷಕ್ಕೆ 40 ಲಕ್ಷಕ್ಕೆ ರಿಜಿಸ್ಟರ್ ಮಾಡಿಸ್ತಾರೆ. ಸೈಟ್ ಬೆಲೆ 1.25 ಕೋಟಿ ಇರುತ್ತೆ. ಎಲ್ಲೋಯ್ತು ಅದು? ರಿಜಿಸ್ಟರ್ ಆಯ್ತಾ ನಿಮ್ಗೆ? ಆ ರಿಜಿಸ್ಟರ್ ಆಗಿದ್ ಮೊತ್ತ ಮಾತ್ರ GDP ಬಂತು, ಮಿಕ್ಕಿದ್ದು ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲಿಂದ ಬಂತು? ಅದಕ್ಕೆ ಈ ಏನ್ ಹೇಳ್ತಾರೆ, ನೋಟ್ ಬಂದಿ ಮಾಡಿದ್ದು, ಡಿಮಾನಿಟೈಸೇಷನ್, ಅದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳಿತ್ತು, ಕೌಂಟರ್ಫಿಟ್ ಇದೆಲ್ಲ ಬಂದಿತ್ತು ಅಂತೆಲ್ಲ ಹೇಳಿ ಇರ್ಲಿ, ಅದು ವಿಚಾರ ಬೇರೆ ಎಲ್ಲ ಹೋಗುತ್ತೆ. ಸೊ ಒಟ್ನಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಹೋದೆ ಅಂದ್ರೆ, ನಮ್ಮ ಸಮಾಜದಲ್ಲಿ ಆ GDP ಅನ್ನೋದು ನಮಗೆ ಅರ್ಥನೇ ಇಲ್ಲದಂತಹ ಒಂದು ವಿಷಯ. ಮಾನದಂಡ ಅಲ್ಲ. ಎಕ್ಸಾಕ್ಟ್ಲಿ, ನಾನು ಹೇಳಿದ್ನಲ್ಲ, ಇಟ್ ಈಸ್ ಕ್ರಿಯೇಟೆಡ್ ಬೈ ದೆಮ್ ಬಿಕಾಸ್ ದಟ್ ಸೂಟ್ಸ್ ದೇರ್ ಗೇಮ್. ನಾವು ಅವ್ರ ಜೊತೆ ಕಾಂಪಿಟೇ ಮಾಡಬಾರ್ದು ಅಂತ ನಾನು ಹೇಳೋದು. ಈಗ ಭೂತಾನ್ ನೋಡಿ, ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಮಾಡ್ಕೊಂಡಿದೆ. ಅಲ್ಲಿ ಇದೆ ಅಂತದ್ದು ಇದು GDP. ಅವರ್ಯಾರೋ ಮಾಡಿದ್ರು ಅಂತ ನಾವ್ಯಾಕೆ ಅದನ್ನ ಅನುಸರಿಸಬೇಕು? ಒಟ್ಟಾರೆ ಇದನ್ನ ಒಂದು ಪ್ರಪ್ರಥಮವಾಗಿ ನಾನು ಕ್ಲಿಯರ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅಂಕಿ ಸಂಖ್ಯೆಗಳ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ಯಾಕಂದ್ರೆ ಭಾರತದಂತ ದೊಡ್ಡ ದೇಶದಲ್ಲಿ ಯಾವ ಅಂಕಿ ಸಂಖ್ಯೆಗಳು ಕೊಟ್ರು ಅದು ಸರಿ ಅಂತ ಯಾರು ಹೇಳಕ್ ಸಾಧ್ಯ ಇಲ್ಲ. ಇನ್ನು ನಮ್ ದೇಶದ ಜನಸಂಖ್ಯೆ ಎಷ್ಟು ಅಂದ್ರೆ ಎಲ್ಲ ಕನ್ಫ್ಯೂಷನ್ ಅಲ್ಲಿ. ಯಾರು ಹೇಳ್ತಾರೆ ಕರೆಕ್ಟ್ ಆಗಿ? ನಾವು ಇಷ್ಟು ಅಂತ ಹೇಳೋ ಅಷ್ಟರಲ್ಲಿ, ಆ ಡೇಟಾ ಕಲೆಕ್ಟ್ ಮಾಡಿ ಹೇಳೋ ಅಷ್ಟ್ರಲ್ಲಿ 1 ಕೋಟಿ ಜನ ಜಾಸ್ತಿ ಆಗ್ಬಿಟ್ಟಿರ್ತಾರೆ. ಬ್ಯಾಂಗ್ಳೂರ್ ಅಷ್ಟು ಎಷ್ಟೋ ದೇಶಗಳಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ನಾವು ಅದು ಅಂಕಿ ಸಂಖ್ಯೆಗಳನ್ನ ಬದಿಗಿಟ್ಟು ನೋಡೋದಾದ್ರು, ಭಾರತದಲ್ಲಿ ಅಭಿವೃದ್ಧಿ ಆಗಿದೆ, ಜೀವನ ಮಟ್ಟ ಸುಧಾರಣೆ ಆಗಿದೆ. ಆದ್ರೆ 2 ಅಂಶಗಳನ್ನ ನೋಡ್ಬೇಕು. ನೀವು ಹೇಳಿದಾಗೆ ಆಡಳಿತ ಪಕ್ಷ ಏನ್ ಹೇಳುತ್ತೆ, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್ ಅನ್ನುತ್ತೆ. ಅದು ಅವ್ರು ಹೇಳಲೇಬೇಕು, ಅದು ಅವ್ರ ಕೆಲಸ. ಏನೂ ಸರಿ ಇಲ್ಲ ಅಂತ ಇವ್ರು ಹೇಳ್ತಾರೆ, ಇವರು ಹೇಳಲೇಬೇಕು, ಯಾಕಂದ್ರೆ ಅದು ಅವ್ರ ಕೆಲಸ. ಹಾಗಾಗಿ ಸತ್ಯ ಅನ್ನೋದು ಅವೆರಡರ ಮಧ್ಯೆ ಎಲ್ಲೋ ಇರುತ್ತೆ. ಇವ್ರು ಆಗಿದೆ ಅಂತ ಜಾಸ್ತಿ ಹೇಳಿದ್ರೆ ಅವ್ರು ಹೇಳ್ದಷ್ಟು ಆಗಿಲ್ಲ ಅಂತ, ಏನೂ ಆಗಿಲ್ಲ ಅಂತ ಇವ್ರು ಹೇಳಿದ್ರೆ ಇವ್ರು ಹೇಳ್ದಷ್ಟು ಕಚಡನೂ ಇಲ್ಲ ಅಂತ ಅರ್ಥ. ಸತ್ಯ ಯಾವತ್ತೂ ಅಷ್ಟೇ, ನಾವು ಇಷ್ಟೇ ಅಂತ ಇದಮ್ಮಿತ್ತಮ್ ಅಂತ ಹೇಳಕ್ ಆಗದೇ ಇಲ್ಲ. ಇಷ್ಟೇ ಸರಿ, ಇಷ್ಟೇ ಇದು ಅಂತ. ಸೊ ಗ್ರೇ ಏರಿಯಾನೇ ತುಂಬಾ ಇರುತ್ತೆ. ಬ್ಲಾಕ್ ಅಂಡ್ ವೈಟ್ ಗಿಂತ ಗ್ರೇ ಏರಿಯಾ ತುಂಬಾ ಇರುತ್ತೆ. ಹಾಗಾಗಿ ಖಂಡಿತ ಭಾರತದಲ್ಲಿ ಅಭಿವೃದ್ಧಿ ಆಗಿದೆ. ಎಷ್ಟೋ ಜನ ಮಧ್ಯಮ ವರ್ಗದ ಜನ ಉನ್ನತಿ ಕಡೆಗೂ, ಇನ್ನು ಕೆಳ ಮಧ್ಯಮ ವರ್ಗದ ಜನ ಮಧ್ಯಮ ವರ್ಗಕ್ಕೂ ಶಿಫ್ಟ್ ಆಗಿದ್ದಾರೆ. ಬಹಳಷ್ಟು ಬದಲಾವಣೆಗಳಾಗಿದೆ. ಮತ್ತೆ ನಾನು ಮೊದಲೇ ನಿಮ್ಗೆ ಹೇಳಿದಾಗೆ, ಇದು ನಿಧಾನದ ಪ್ರಕ್ರಿಯೆ. ಆ ಪ್ರತಿಯೊಬ್ಬ ಕೊನೆಯ ಭಾರತೀಯನಿಗೂ ಅದರ ಉಪಲಬ್ಧಿ ತಲುಪುವಷ್ಟೊತ್ತಿಗೆ ವೇಳೆ ಹಿಡಿಯುತ್ತೆ. ಅದು ಚಿಟಿಕೆ ಹೊಡೆಯುವಂಥದ್ರಲ್ಲಿ ಆಗುವಂಥದ್ದಲ್ಲ. ಈ ಮಾತುಗಳನ್ನ ಕೇಳ್ತಿರೋ ನೋಡುಗರಲ್ಲಿ
ಯಾರು ಆ ಫಲಾನುಭವಿಗಳಿದ್ದಾರೆ ಇಲ್ಲಿಂದ ಶಿಫ್ಟ್ ಆಗಿದಾರಲ್ಲ ಆಲ್ರೆಡಿ, ಶಿಫ್ಟ್ ಆದ್ರು ಹೌದೌದು ಇವ್ರು ಹೇಳ್ತಿರೋ ಸರಿ ಅಂತ ಹೇಳ್ತಾರೆ. ಯಾರು ಶಿಫ್ಟ್ ಆಗಿಲ್ಲ, ಇನ್ನೂ ಅವ್ರಿಗೆ ಅದ್ರದ್ದು ಅನುಭವ ಆಗಿಲ್ಲ, ಎಂಡ್ ಆಫ್ ದ ಡೇ ದೇವ್ರಿದಾನೆ ದೇವ್ರಿಲ್ಲ ಅಂತ ಆಗಿದ್ದು. ಅನುಭವಕ್ಕೆ ಬಾರದವ್ರತು ಅವ್ರು ಅದ್ ಹೇಗ್ ನಂಬ್ತಾರೆ? ಹಾಗಾಗಿ ಒಂದು ವರ್ಗದ ಜನ ಇವನೇನೋ ಕೂತ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಕೆಳಗಡೆ ಕಾಮೆಂಟ್ ಹಾಕ್ತಾರೆ. ನಾನು ಅವ್ರನ್ನು ತಪ್ಪು ಅಂತಾನು ಹೇಳಲ್ಲ, ಪಾಪ ಅವ್ರ ಗ್ರಹಿಕೆಗೆ ಬಂದದ್ದು ಅವ್ರು ಹೇಳ್ತಿದ್ದಾರೆ, ನನ್ನ ಗ್ರಹಿಕೆಗೆ ದಕ್ಕಿದ್ದನ್ನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಖಂಡಿತ ಆಗಿದೆ. ಹಾಗಾಗಿ ಬಾಕಿ ಇದೆಯಾ? ಬಹಳಷ್ಟು ಇದೆ. ಹಾಕಿದ ಹೆಜ್ಜೆ 2 ಆದ್ರೆ ಸಾಗಬೇಕಾದ ದಾರಿ 1000, ಇನ್ನೂ 1000 ಹೆಜ್ಜೆ ಬಾಕಿನೇ ಇದೆ ಭಾರತದ ಲೆಕ್ಕಾಚಾರದಲ್ಲಿ. ಓಕೆ ಸರ್, ಈಗ ಇನ್ನೊಂದು ಎಲ್ಲಾರು ಹೇಳೋದು ಅಭಿವೃದ್ಧಿ ಆಗಿದೆ ಅಂತ ಇಷ್ಟೆಲ್ಲಾ ಬಾಯಿ ಬಡ್ಕೊಳ್ತಾರೆ ಮೋದಿ, ಅಥವಾ ಸೂಪರ್ ಪವರ್ ಅಂತ ಆಲ್ರೆಡಿ ಕೇಂದ್ರ ಸರ್ಕಾರ ಹೇಳ್ಕೊಳ್ತಿದೆ. ಆದ್ರೆ ರೂಪಾಯಿ ವ್ಯಾಲ್ಯೂ ಎಲ್ಲಿದೆ? ರೂಪಾಯಿ ವ್ಯಾಲ್ಯೂ ನೋಡಿ, ಶೇರ್ ಮಾರ್ಕೆಟ್ ನೋಡಿ ಅಂತ ತೋರಿಸ್ತಾರೆ. ಈಗ ರೂಪಾಯಿ ವ್ಯಾಲ್ಯೂನ RBI ಅವರು ಕಂಟ್ರೋಲ್ ಮಾಡಬಹುದು, ಫಾರೆಕ್ಸ್ ರಿಸರ್ವ್ ಆಧಾರದಲ್ಲಿ ಅವರು ಮಾಡಬಹುದು. ಬಟ್ ಬೇಡ, ಬೀಳ್ಲಿ ಅಂತಾನೆ ಬಿಟ್ಟಿದೀವಿ ಅಂತ RBI ಹೇಳ್ತಾ ಇದೆ. ನಮಗ ಅದನ್ನ ತಡ್ಕೊಳ್ಳೋ ತಾಕತ್ ಬರ್ಬೇಕು, ಅದ್ರ ಮೇಲೆ ಇನ್ನು ಮುಂದೆ ಭಾರತದ ಭವಿಷ್ಯ ಇರುತ್ತೆ ಅಂತ ಹೇಳ್ತಾ ಇದೆ. ಅದು ಯಾವ ತರ ಲೆಕ್ಕಾಚಾರ? ಇಲ್ಲ, ಅದು ಅವ್ರು ಹೇಳಿದ್ದು ಪೂರ್ಣ ಸತ್ಯ ಅಲ್ಲ. ನಾನು ಅದೇ ಹೇಳಿದ್ನಲ್ಲ, ಇವಾಗ ಅಧಿಕಾರದಲ್ಲಿ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಹೇಳಿದ್ದೆಲ್ಲ ನಾವು ನಂಬಬೇಕು ಅಂತ ಇಲ್ಲ, ಅಥವಾ ಇವರು ಪ್ರತಿಪಕ್ಷದವರು ಇವ್ರು ಹೇಳಿದ್ದನ್ನೆಲ್ಲ ಸರಿ ಅಂತ ನಾವು ಅವ್ರಿಗೂ ಜೈಕಾರ ಹಾಕ್ಬೇಕಾಗಿಲ್ಲ. ನಾವು ಏನ್ ಮಾಡ್ಬೇಕಾಗಿದೆ, ಆಸ್ ಎ ನಾಗರಿಕ ಕೂತು ನೋಡ್ಬೇಕಾಗಿರೋದು, ನಾವು ಬೈ ಅಂಡ್ ಲಾರ್ಜ್ ಸೊಸೈಟಿಗೆ ಪೂರಕವಾಗಿದ್ಯಾ ಮಾರಕವಾಗಿದ್ಯಾ ಅಷ್ಟೇ ನಾವು ನೋಡ್ಬೇಕಾಗಿರೋದು. ನಮ್ಗೆ ಯಾವ ರಾಜಕೀಯ ಪಕ್ಷ ತಗೊಂಡು ಏನೂ ಆಗ್ಬೇಕಾದಿಲ್ಲ. ಎಂಡ್ ಆಫ್ ದ ಡೇ ನಮ್ಮ ಸಮಾಜಕ್ಕೆ ನಮಗೆ ಅದು ಹೇಗೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಅಷ್ಟೇ ನೋಡ್ಬೇಕು. ಒಂದಂಶ ಸತ್ಯ, ನೀವ್ ಹೇಳಿದ್ದು ಕಳೆದ 2-3 ತಿಂಗಳ ಹಿಂದೆ RBI ಕೊಟ್ಟಂತ ಹೇಳಿಕೆಯಲ್ಲಿ ಇದೇ ಹೇಳಿದ್ದು, ನಾವು ರೂಪಾಯಿ ಕಂಟ್ರೋಲ್ ಮಾಡ್ತಾ ಇಲ್ಲ, ಅದ್ ಬಿಟ್ಬಿಟ್ಟಿದೀವಿ. RBI 3 ವಿಧಾನಗಳನ್ನ ಅನುಸರಿಸಿ ರೂಪಾಯಿಯ ಮೌಲ್ಯ ಕುಸಿತನ ತಡೆಗಟ್ಟೋದಕ್ಕೆ ಸಾಧ್ಯ. ಅದೆಲ್ಲಾನು ಅದು ಮಾಡಿದ್ರೂ ಅದಕ್ಕೆ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತ ಕಾರಣಕ್ಕೆ 4ನೆಯ ಅಸ್ತ್ರ ಇನ್ನೊಂದು ಅದು ಬಿಡ್ತು. ಬಹಳಷ್ಟು ಜನಕ್ಕೆ ಅದು ಅರಿವಿಗೆ ಬರಲಿಲ್ಲ. ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು, ಆಮೇಲೆ ಹೈದರಾಬಾದ್ಗೆ ಹೋದ್ರು ಜಸ್ಟ್ 1 ತಿಂಗಳಿಂದೆ ಅಲ್ವಾ. ಬಂದಾಗ ಅವ್ರು ಏನ್ ಹೇಳೋದ್ರು ಹೇಳಿ? ವಿದೇಶಿ ಪ್ರಯಾಣ ಮಾಡಬೇಡಿ, ಹೆಚ್ಚಿಗೆ ಓಡಾಡ್ಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ ಎಲ್ಲ ಹೇಳೋದ್ರು. ಯಾಕೆ ಹೇಳೋದ್ರು? ಇವೆಲ್ಲ ನಮ್ಮದು ರೂಪಾಯಿ ಡಾಲರ್ದ ಮೇಲಿನ ಒತ್ತಡ, ರೂಪಾಯಿ ಕುಸಿತಕ್ಕೆ ಮೇಜರ್ ಕಾರಣ ಏನು ಅಂದ್ರೆ ಡಾಲರ್ ಅಲ್ವಾ. ನಮ್ದು ಇಂಪೋರ್ಟ್ ಅಂತ ಏನ್ ಹೇಳ್ತೀವಿ, ಆಮದು ಏನಿದೆ ಅತಿ ಹೆಚ್ಚು ನಾವು ಮಾಡ್ಕೊಳ್ಳೋದು ಪೆಟ್ರೋಲಿಯಂ ಪದಾರ್ಥಗಳು, ಆಮೇಲಿನದು ಚಿನ್ನ, 3ನೇ ಸ್ಥಾನದಲ್ಲಿ ಕುಕ್ಕಿಂಗ್ ಆಯಿಲ್, ಅಡಿಗೆ ಆಯಿಲ್ ಕಡಿಮೆ ಮಾಡಿ ಅಂತ ಹೇಳೋದ್ರು ಅಲ್ವಾ, ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳೋದ್ರು ಅಲ್ವಾ. ಇವು 3 ಅತ್ಯಂತ ಹೆಚ್ಚು ನಮ್ಮ ಫಾರಿನ್ ರಿಸರ್ವ್ ಮೇಲೆ ಏಟ್ ಕೊಡುವಂತಹ ವಿಚಾರಗಳು. ಮೋದಿ ಅವರೇನು ಸುಮ್ನೆ ಬಂದ ಆ ತರ ಹೇಳೋಗ್ಬಿಟ್ರ? ಈಗ ಯಾರೋ ಬರ್ತಾರೆ, ಏಕ್ ಸುಮ್ನೆ ಅದು ಅವತ್ತು ಇಲ್ಲದ ಅವಾಗ ಅಚಾನಕ್ ಆಗಿ ಯಾಕೆ ಹೇಳಿದ್ರು? ಸೊ ಈ 3 ಒಂದು ಏನಿದೆ ಅಂಶಗಳನ್ನ ಮಾಡಿ ಕೂಡ RBI ಇಲ್ಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಹಾಗಾಗಿ ಅವರು ಕೊನೆಯ ಅಸ್ತ್ರ ಅನ್ನೋ ತರ ಮೋದಿಜಿ ವರ್ಚಸ್ಸನ್ನ ಬಳಸ್ಕೊಂಡು ಒಂದಷ್ಟು ಕಡಿಮೆ ಆಗ್ಬೋದಾ? ನೀವು ನೋಡ್ಬೋದು, ಚಿನ್ನ ಬಹಳಷ್ಟು ಕಡಿಮೆ ಆಯ್ತು. ಚಿನ್ನದ ಖರೀದಿ ತುಂಬಾ 70% ಕಡಿಮೆ ಆಗಿದೆ. ಹೌದು, ತುಂಬಾ 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 ಕಡಿಮೆ ಆಗಿದೆ. ಹಾಗಾಗಿ ಕೊನೆಯ ಅಸ್ತ್ರ ಅನ್ನೋ ರೀತಿ ಮೋದಿನ ಸೊ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರು ಗೊತ್ತು, ನಾನ್ ಮಾಡ್ತಿರೋ ಯಾವ್ದು ಪ್ರಯತ್ನ ಫಲ ಕೊಡ್ತಿಲ್ಲ ಅಂತ ಹೇಗೆ ಹೇಳ್ಕೊಳಕ್ ಸಾಧ್ಯ? ಅದಕ್ಕಾಗಿ ಅವರು ಇಲ್ಲ ನಾವು ಮಾಡ್ತಿಲ್ಲ, ಅದಕ್ಕೆ ಇಮ್ಯುನಿಟಿ ಬೆಳಿಲಿ, ನನ್ ಮಗುಗ್ ಜ್ವರ ಬಂದಿದೆ ಅಂದ್ರೆ ನಾನ್ ಮಾತ್ರೆ ಹಾಕೋದಿಲ್ಲ, ಇಮ್ಯುನಿಟಿ ಬೆಳಿಲಿ. ಯಾವ ತಾಯಿ ಬಿಡ್ತಾಳ ಹಾಗೆ? ಅವ್ರು ಮಾತ್ರೆ ಹಾಕಿದರೆ, ಆದ್ರೆ ಜಗತ್ತಿಗೆ ಬೇರೆ ರೀತಿ ಹೇಳ್ತಾ ಇದ್ರು. ಮೋದಿಜಿನ್ ಬಳಸ್ಕೊಂಡು ಕೊನೆಯ ಅಸ್ತ್ರವಾಗಿ ಅದನ್ನ ಮಾಡಿದ್ರು. ಒಂದಷ್ಟು ತಹಬದಿಗೆ ಬಂತು.